ಇನ್ನು ಸುಮಲತಾ ಅವರು ದಿಢೀರ್ ಅಂತ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ರು. ಆದರೆ ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಈ ದಿಢೀರ್ ಸುದ್ದಿಗೋಷ್ಠಿಯನ್ನೇ ದಿಢೀರ್ ಅಂತ ಮುಂದೂಡಿದ್ದಾರೆ ಸುಮಲತಾ ಅವರು. ಒಂದು ಕಡೆ ದಿಢೀರ್ ಸುದ್ದಿಗೋಷ್ಠಿಯನ್ನು ಮುಂದೂಡಿದ್ದಾರೆ, ಮತ್ತೊಂದು ಕಡೆ ಇದೇ ಮೊದಲ ಬಾರಿಗೆ ಬಿಜೆಪಿ ನಾಯಕರೊಂದಿಗೆ ಸುಮಲತಾ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ. ಇವತ್ತು ಬೆಳಗ್ಗೆ 11 ಗಂಟೆಗೆ ಮಂಡ್ಯದ ಎಸಿ ಮಾದೇಗೌಡ ಸಮುದಾಯ ಭವನದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಬಿಜೆಪಿ ವತಿಯಿಂದ ಶಾಸಕ ಸಿಟಿ ರವಿ, ಆರ್ ಅಶೋಕ್, ಡಾಕ್ಟರ್ ಸಿದ್ದರಾಮಯ್ಯ ಮತ್ತು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ 8 ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಇವತ್ತಿನ ಈ ಸಭೆಯಲ್ಲಿ ಹಾಜರಾಗ್ತಾ ಇದ್ದಾರೆ. ಓಕೆ, ನಾನು ಆಗಲೇ ಹೇಳಿದಂತೆ ಗ್ರೌಂಡ್ ರಿಪೋರ್ಟ್ ಅನ್ನ ಪಡ್ಕೊಳ್ಳೋಣ. ಮಂಡ್ಯ ಮತ್ತು ತುಮಕೂರಿನಿಂದ ನನ್ನ ಕೊಲೀಗ್ಸ್ ರೆಡಿಯಾಗಿದ್ದಾರೆ. ಮಂಡ್ಯದಿಂದ ನರಸಿಂಹಮೂರ್ತಿ ಮತ್ತು ತುಮಕೂರಿನಿಂದ ಮಂಜುನಾಥ್ ಇಬ್ಬರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾನು ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ. ಎಸ್ ನರಸಿಂಹಮೂರ್ತಿ, ಸುಮಲತಾ ಅವರು ಮಾಡಿದಂತಹ ಅರ್ಧ ವಿಡಿಯೋ ಆರೋಪ, ಈ ಆರೋಪಕ್ಕೆ ಸಾಕ್ಷ್ಯವನ್ನು ಕೊಡೋದಕ್ಕೆ ಇವತ್ತೇ ಕೊನೆ ದಿನ. ಸಾಕ್ಷಿ ಸುಮಲತಾ ಅವರ ಬಳಿ ಇದೆಯಾ, ಕೊಡ್ತಾರಾ? ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ಮುಂದಿನ ಪರಿಣಾಮ ಏನು? ನಿಜ ಅರವಿಂದ್, ಯಾಕಂತ ಹೇಳಿದ್ರೆ ಏನೊಂದು ಸುಮಲತಾ ಅವರ ಏನು ಆರೋಪವನ್ನ ಮಾಡಿದ್ರು ಅಂದ್ರೆ ಮುಖ್ಯಮಂತ್ರಿಗಳು ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ನಿಖಿಲ್ ನಾಮಪತ್ರ ಏನಿದೆ ಅದನ್ನ ತಿದ್ದಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿದ್ರು. ಅದಕ್ಕೆ ನಿನ್ನೆಯೇ ಜಿಲ್ಲಾಧಿಕಾರಿ ಅವರು ಒಂದು ನೋಟಿಸ್ ಅನ್ನ ನೀಡಿರ್ತಕ್ಕಂಥದ್ದು. ಆ ನೋಟಿಸ್ಗೆ ನೀವು ಇವತ್ತು ಉತ್ತರವನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು. ನೀವು ಉತ್ತರ ನೀಡಿದ್ದೇ ಆದಲ್ಲಿ ನಾನು ಕಾನೂನಿನ ಮೊರೆ ನಿಮ್ಮ ಮೇಲೆ ಕೇಸ್ ಹಾಕಬೇಕಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಒಂದು ಪ್ರಮುಖ ಬೆಳವಣಿಗೆಯಲ್ಲಿ ಇವತ್ತು ಸುಮಾರು 9 ಗಂಟೆಗೆ ಸುಮಲತಾ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಸಹ ಕರೆದಿರ್ತಾರೆ. ಆದರೆ ಆ ಪ್ರೆಸ್ ಮೀಟ್ ಏಕಾಏಕಿ ರದ್ದು ಮಾಡಿರ್ತಕ್ಕಂಥದ್ದು ಕಾರಣ ಗೊತ್ತಿಲ್ಲ. ಅಂದ್ರೆ ಈ ಬೆಳವಣಿಗೆ ಏನಿದೆ ಅಂದ್ರೆ DC ಅವರ ಮೇಲೆ ಅವರು ಮಾಡಿದಂತಹ ಆರೋಪ ಏನಿದೆ ಆ ಒಂದು ಹಿನ್ನೆಲೆಯಲ್ಲಿ ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆದು ಮುಂದೆ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಅವರು ಈ ಒಂದು ಪ್ರೆಸ್ ಮೀಟ್ ಏನಿತ್ತು ಅದನ್ನ ಬ್ಯಾನ್ ಮಾಡಿದ್ದಾರೆ. ಆ ಪ್ರೆಸ್ ಮೀಟ್ ಅನ್ನ ಮಾಡದೇ ಇರೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಇವತ್ತು ಮಂಡ್ಯ ತಾಲೂಕಿನ ಸುಮಾರು 20 ಹಳ್ಳಿಗಳಲ್ಲಿ ಸುಮಲತಾ ಅವರು ಪ್ರಚಾರವನ್ನ ನಡೆಸೋದಕ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡಬಹುದು. ಮಂಡ್ಯದ ಕೀಲಾರ ಗ್ರಾಮ ಏನಿದೆ, ಈ ಕೀಲಾರ ಗ್ರಾಮಗಳಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂಬರೀಷ್ ಅಭಿಮಾನಿಗಳು ಈಗಾಗಲೇ ಮತ್ತೆ ಸುಮಲತಾ ಪರವಾಗಿ ಪ್ರಚಾರವನ್ನ ನಡೆಸೋದಕ್ಕೆ ಒಂದು ರೀತಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿಂದ ಪ್ರಚಾರವನ್ನ ಆರಂಭ ಮಾಡಿ ಸುಮಾರು 20 ಹಳ್ಳಿಗಳಲ್ಲಿ ಇವತ್ತೇ ಪ್ರಚಾರವನ್ನ ಸಹ ಮಾಡಲಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಇವತ್ತು ಬಿಜೆಪಿ ಮುಖಂಡರು ಒಂದು ಸಿಟಿ ರವಿ, ಆರ್ ಅಶೋಕ್ ಈ ಮುಖಂಡರು ಏನಿದ್ದಾರೆ ಇವರು ಇವತ್ತು ಸುಮಲತಾ ಅವರಿಗೆ ಒಂದು ಬೆಂಬಲವನ್ನು ಕೊಡಲಿದ್ದಾರೆ. ಇವತ್ತು ಮಂಡ್ಯದ ಮಾದೇಗೌಡ ಸಮುದಾಯ ಭವನ ಏನಿದೆ ಆ ಸಮುದಾಯ ಭವನದಲ್ಲಿ ಇವತ್ತು ಬಿಜೆಪಿ ನಾಯಕರ ಜೊತೆ ಒಂದು ಚರ್ಚೆಯನ್ನು ನಡೆಸಲಿದ್ದಾರೆ. ಯಾಕಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಒಂದು 80ರಿಂದ 90 ಸಾವಿರದಷ್ಟು ಬಿಜೆಪಿ ಮತಗಳಿವೆ. ಆ ಮತಗಳನ್ನು ಸುಮಲತಾ ಅವರಿಗೆ ಒದಗಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿ ತಯಾರಿಯನ್ನ ಮಾಡ್ಕೊಳ್ತಿರ್ತಕ್ಕಂಥದ್ದು. ನರಸಿಂಹಮೂರ್ತಿ, ಇನ್ನು ಇವತ್ತು ಪ್ರಮುಖವಾಗಿ ಬಿಜೆಪಿಯ ಮೊದಲ ಸಭೆ ನಡೀತಾ ಇದೆ. ಸೊ ಈ ಬಿಜೆಪಿಯ ಮೊದಲ ಸಭೆಯಿಂದ ಏನಾದರೂ ಸುಮಲತಾ ಅವರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗ್ಬೋದಾ? ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಇವತ್ತಿನ ಪ್ರಚಾರದಲ್ಲಿ ಏನಾದರೂ ಭಾಗಿಯಾಗ್ತಾರಾ ಅಂತ? ನಿಜ, ಯಾಕಂತ ಹೇಳಿದ್ರೆ ಈಗಾಗಲೇ ಎಸಿ ಮಾದೇಗೌಡ ಸಮುದಾಯ ಭವನ ಏನಿದೆ ಆ ಸಮುದಾಯ ಭವನದಲ್ಲಿ ಬಿಜೆಪಿ ನಾಯಕರ ಜೊತೆ ಈಗಾಗಲೇ ಒಂದು ಚರ್ಚೆಗೆ ಒಂದು ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಬಿಜೆಪಿ ಮುಖಂಡರ ಜೊತೆ ಒಂದು ಸಭೆಯನ್ನ ಮಾಡೋದಕ್ಕೆ ಸುಮಲತಾ ಅವರು ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆಯ ಅಷ್ಟು ಬಿಜೆಪಿ ಕಾರ್ಯಕರ್ತರು ಆ ಸಭೆಯಲ್ಲಿ ಭಾಗವಹಿಸ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತವೆ. ಯಾಕಂತ ಹೇಳಿದ್ರೆ ಬಿಜೆಪಿ ಈಗಾಗಲೇ ಸುಮಲತಾ ಅವರಿಗೆ ಒಂದು ಬೆಂಬಲವನ್ನ ಕೊಟ್ಟಿರೋದ್ರಿಂದ ಆ ಬಿಜೆಪಿ ಮತಗಳನ್ನ ಸುಮಲತಾ ಅವರಿಗೆ ಕೊಡಬೇಕು. ಅಷ್ಟು ಮತಗಳು ಬಿಜೆಪಿಯ ಮತಗಳು ಸುಮಲತಾ ಅವರಿಗೆ ಬೀಳಬೇಕು. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಸುಮಲತಾ ಇವತ್ತು ಬಿಜೆಪಿ ನಾಯಕರ ಜೊತೆ ಒಂದು ಸಭೆಯನ್ನ ಏರ್ಪಾಡು ಮಾಡಿಕೊಂಡಿರ್ತಕ್ಕಂಥದ್ದು. ಅರವಿಂದ್, ನರಸಿಂಹಮೂರ್ತಿ, ನಾಮಿನೇಷನ್ ಫೈಲ್ ಮಾಡಿದ ನಂತರ ಒಂದು ಕುತೂಹಲದ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾಮಿನೇಷನ್ ಫೈಲ್ ಮಾಡಿದ ನಂತರ ಮಂಡ್ಯ ಅಖಾಡದಲ್ಲಿ ಎಲ್ಲೂ ದರ್ಶನ್ ಯಶ್ ಕಾಣಿಸ್ತಿಲ್ಲ. ಅವರ ಪ್ರಚಾರದ ಬಗ್ಗೆ ಏನಾದರೂ ದಿನಾಂಕಗಳು ನಿಗದಿ ಆಗಿದೆಯಾ, ಹೇಗೆ?
ಈಗಾಗಲೇ ಮಂಡ್ಯ ಲೋಕಸಭಾ ಚುನಾವಣೆಗೆ ಯಶ್ ಮತ್ತೆ ದರ್ಶನ್ ಸುಮಲತಾರವರ ಪರವಾಗಿ ಒಂದು ಪ್ರಚಾರವನ್ನ ಮಾಡೋದಕ್ಕೆ ಬರ್ತೀವಿ ಅಂತಾನೆ ಹೇಳಿದ್ರು. ಆದರೆ ಬಿಸಿ ಶೆಡ್ಯೂಲ್ ಅಂದ್ರೆ ಶೂಟಿಂಗ್ ಶೆಡ್ಯೂಲ್ ಇರೋದ್ರಿಂದ ಅವ್ರು ಬಂದಿಲ್ಲ. 1 ಮತ್ತು 2ನೇ ತಾರೀಕಿನಿಂದ ಆಚೆಗೆ ಅವ್ರ ಮುಂದಿನ ತಿಂಗಳೇನಿದೆ ಅಂದ್ರೆ ನಾಳೆ ನಾಡಿದ್ದು ಆ ಮುಂದಿನ ದಿನಾಂಕದಿಂದ ಅವರು ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ ಅಂತ ತಿಳಿದು ಬಂದಿರತಕ್ಕಂತಹದ್ದು. ಯಶ್ ಒಂದು ಕಡೆ, ದರ್ಶನ್ ಒಂದು ಕಡೆ, ಸುಮಲತಾ ಅವರವರು ಒಂದು ಕಡೆ, ಮೂವರು ಪ್ರತ್ಯೇಕವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಚುನಾವಣಾ ಪ್ರಚಾರವನ್ನ ನಡೆಸಲಿದ್ದಾರೆ ಅನ್ನೋ ಮಾತುಗಳು ಸುಮಲತಾರವರ ಆಪ್ತ ವಲಯದಲ್ಲಿ ಕೇಳಿ ಬಂದಿರತಕ್ಕಂತಹದ್ದು. ಓಕೆ ನರಸಿಂಹಮೂರ್ತಿ, ಹಾಗೆ ಲೈನಲ್ಲಿರಿ. ನಾನು ಇವಾಗ ನೇರವಾಗಿ ತುಮಕೂರಿಗೆ ಹೋಗ್ತೀನಿ. ಮತ್ತೆ ಹಾಸನದಿಂದ ನನ್ನ ಕೊಲೀಗ್ ಮಾರುತಿ ಕೂಡ ಜಾಯ್ನ್ ಆಗಿದ್ದಾರೆ. ಮಾರುತಿಗೂ ಕೂಡ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಬಟ್ ಒಂದು ಸ್ವಲ್ಪ ನೀವು ತಾಳ್ಮೆಯಿಂದ ಕಾಯ್ಕೊಂಡಿರ್ಬೇಕಾಗುತ್ತೆ. ಬಟ್ ಅದಕ್ಕೂ ಮೊದಲು ತುಮಕೂರಿನ ಒಂದು ಸುದ್ದಿಯನ್ನು ಹೇಳ್ಬಿಡ್ತೀನಿ ನಾನು. ಕಾಡಸಿದ್ದೇಶ್ವರ ಮಠಕ್ಕೆ DCM ಅವರು ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, ಇದಾದ ನಂತರ ನಾನು ತುಮಕೂರಿನ ಗ್ರೌಂಡ್ ರಿಪೋರ್ಟ್ ಅನ್ನು ಪಡ್ಕೊಳ್ತೀನಿ. ಕಾಡಸಿದ್ದೇಶ್ವರ ಮಠಕ್ಕೆ ಉಪಮುಖ್ಯಮಂತ್ರಿಗಳು ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ನೊಣವಿನ ಕೆರೆಯಲ್ಲಿ ಇರತಕ್ಕಂಥ ಕಾಡಸಿದ್ದೇಶ್ವರ ಮಠ ಪ್ರಸಕ್ತ ರಾಜಕೀಯ ಬೆಳವಣಿಗೆ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ಪರಮೇಶ್ವರ್ ಅವರು ಶ್ರೀಗಳ ಸಂಕಲ್ಪ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. DK ಶಿವಕುಮಾರ್ ಅವರ ಗುರುಗಳಾಗಿರ್ತಕ್ಕಂಥ ಕರಿ ವೃಷಭ ದೇಶಿಕೇಂದ್ರ ಶಿವಯೋಗಿಗಳ ಸ್ವಾಮೀಜಿಯವರು ವಿಶೇಷ ಸಂಕಲ್ಪ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪರಮೇಶ್ವರ್ ಸುಮಾರು 30 ನಿಮಿಷ ಈ ಪೂಜೆ ನಡೆದಿದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ತುಮಕೂರಿನಿಂದ ಮಂಜುನಾಥ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ, ನನ್ನ ಕೊಲೀಗ್ ಮಂಜುನಾಥ್. ಅಭ್ಯರ್ಥಿಗಳು ಕಣದಲ್ಲಿ ಯಾರ್ಯಾರು ಅಂತಕ್ಕಂಥ ಸ್ಪಷ್ಟ ಚಿತ್ರಣ ಇವಾಗ ಸಿಕ್ಕಿದೆ. ದೇವೇಗೌಡರಿಗೆ ಇದ್ದಂತಹ ಅಡ್ಡ ಹಾದಿಗಳೆಲ್ಲವೂ ಕೂಡ ಪಕ್ಕಕ್ಕೆ ಸರಿದಿವೆ. ಈಗ ತುಮಕೂರಿನ ಜನರ ಮನದಾಳ ಏನು, ಯಾವ ರೀತಿ ಇದೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್? ಅರವಿಂದ್, ಈಗಾಗಲೇ ಏನು ಕಾಂಗ್ರೆಸ್ನಿಂದ ಇಬ್ಬರು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು. ಮುದ್ದಹನುಮೇಗೌಡರು ಆಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, ಅವರಿಬ್ಬರು ಕೂಡ ಈಗಾಗಲೇ ನಾಮಪತ್ರವನ್ನ ವಾಪಸ್ ತೆಗೆದುಕೊಂಡಿರುವಂತದ್ದು. ಹೀಗಾಗಿ ದೇವೇಗೌಡರ ಹಾದಿ ಈಗ ಸುಗಮವಾಗಿರುವಂತದ್ದು. ಆದ ಕಾರಣ ಈಗ ಬಿಜೆಪಿ ಮತ್ತು ಮೈತ್ರಿ ಅಭ್ಯರ್ಥಿ ಅಂದ್ರೆ JDS ನ ವರಿಷ್ಠ ದೇವೇಗೌಡರ ನಡುವೆ ನೇರ ಫೈಟ್ ಇರುವಂತದ್ದು. ಹಾಗಾದ್ರೆ ತುಮಕೂರಿನ ನಾಗರಿಕರು ಏನಂತಾರೆ, ತುಮಕೂರಿನ ಮತದಾರರು ಏನಂತಾರಂತ ಈಗ ಕೇಳಿ ತಿಳ್ಕೊಳ್ಳೋಣ. ತುಂಬಾ ಜನ ಏನು ನಾಗರಿಕರು ಇಲ್ಲಿ ಇರುವಂತದ್ದು. ಸರ್ ಹೇಳಿ, ಈಗ ನೇರವಾಗಿ ಬಿಜೆಪಿ ಮತ್ತು JDS ನಡುವೆ ಫೈಟ್ ಇರುವಂತದ್ದು, ನಿಮ್ಮ ಅಭಿಪ್ರಾಯ ಏನು? JDS ಬಿಜೆಪಿ ನೇರ ಫೈಟ್ ಇದ್ರು ಬಿಜೆಪಿಗೆ ಕೊಡಬೇಕು. ಯಾಕೆಂದ್ರೆ ದೇವೇಗೌಡರು ನಮ್ಮ ತುಮಕೂರು ಜಿಲ್ಲೆಗೆ ಬಹಳ ದಿನದಿಂದ ಅನ್ಯಾಯ ಮಾಡ್ಕೊಂಡ್ ಬಂದಿದ್ದಾರೆ. ತುಮಕೂರಿಗೆ ಕೊಡ್ಬೇಕಾದ್ರೆ ನೀರನ್ನೇ ನಮಗೆ ಕೊಡದೆ 24 TMC ಕೊಡಬೇಕು ಅಂತಿದ್ರೆ 12 TMC ಕೊಡೋದು, 10 TMC ಕೊಡೋದು, ಮಣ್ಣಾಕೋದು, 7 TMC ಕೊಡೋದು, ಅಲ್ಲಿ ಹಾಸನದಲ್ಲಿ ಗಲಾಟೆ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ದೇವೇಗೌಡರು ಕೊಡಬಾರದು ತುಮಕೂರಲ್ಲಿ. ಸರ್, ನೀವು ಕೇವಲ ನೀರು ಕೊಟ್ಟಿಲ್ಲ ಅಂದ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಇದು ಮಾಡ್ತೀರಾ? ನೀರು ಕೊಟ್ಟೇ ಇಲ್ಲ, ಮುಂದೆ ಬಂದಾಗ್ಲೂ ಹಾಗೆ ಮಾಡ್ತಾರೆ ಹೊರತು ಅವರು ಹಾಸನನೇ ಅವ್ರು ಲೆಕ್ಕ ಹಾಕೊಳ್ತಾರೆ ಹೊರತು ನಮ್ಮ ತುಮಕೂರಿನವ್ರು ಅಲ್ವಲ್ಲ. ತುಮಕೂರಿನವ್ರಿಗೆ ನಾವು ವೋಟ್ ಕೊಡಬೇಕು. ಯಾವುದೇ ಆಗಲಿ ತುಮಕೂರು ಆಯಾ ಡಿಸ್ಟ್ರಿಕ್ಟ್ನವರು ಅವ್ರಿಗೆ ಕೊಡಬೇಕು. ಬೇರೆಯವ್ರು ಕೊಟ್ಟರೆ ಅವರು ತುಮಕೂರಿನ ಆ ಜಾಗದಲ್ಲಿ ಇರೋದು ಇಲ್ಲ, ಅವ್ರನ್ನ ಮಾತಾಡಿಸ್ಬೇಕು ಅಂದ್ರೂ ಸಿಗೋದಿಲ್ಲ ಅವರು. ಅದರಿಂದ ಲೋಕಲ್ನಲ್ಲೇ ಲೋಕಲ್ನವ್ರಿಗೆ ವೋಟ್ ಮಾಡೋದು ತುಂಬ ಒಳ್ಳೆಯದು. ಈಗ ಮಾಜಿ ಪ್ರಧಾನಿಗಳವರು ತುಮಕೂರು ಜಿಲ್ಲೆಗೆ ಬಂದ್ರೆ ಅಭಿವೃದ್ಧಿ ಆಗಬಹುದು ಅನ್ನುವಂಥದ್ದು ಕೂಡ ಮಾತು ಇರುವಂಥದ್ದು. ಈ ಸಂದರ್ಭದಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬಿಜೆಪಿನ ನಿಮಗೆ ಬೆಟರ್ ಅನ್ಸುತ್ತಾ ಅಥವಾ JDS ಅಭ್ಯರ್ಥಿ ಬೆಟರ್ ಅನ್ಸುತ್ತಾ? ನಮಗೆ ಮೊದಲು ದೇಶ ಮುಖ್ಯ, ಆಮೇಲೆ ಪ್ರಧಾನಿ ಇವರು ನೆಕ್ಸ್ಟ್. ದೇಶದ ಬಗ್ಗೆ ಯೋಚನೆ ಮಾಡಿದಾಗ ದೇವೇಗೌಡರು ಹೇಳಿದ ಅವರು ಅವ್ರು ಆಗಲೇ ಪ್ರಧಾನಿಯವರು ಆಗಿದ್ರು. ಬೇರೆ ಯಂಗ್ಸ್ಟರ್ಸ್ ಮಸ್ತಾಗಿದ್ದಾರೆ, ಅಂಥವ್ರಿಗೆ ಅವಕಾಶ ಕೊಡಲಿ. ಇವರು ಎಲ್ಲರಿಗೂ ಸಹ ಬುದ್ಧಿ ಹೇಳೋಂಥ ಸ್ಟೇಜಲ್ಲಿದ್ದಾರೆ. ಇವರು ಇದು ಕುಟುಂಬ ರಾಜಕೀಯ ಮಾಡಿಕೊಂಡು ಇದು ಮಾಡೋದು ಸರಿ ಇಲ್ಲ. ಈ ಸಾರಿ ಎಲ್ಲರೂ ಸಹ ದಯವಿಟ್ಟು ಬಿಜೆಪಿಗೆ ಮತ ಕೊಟ್ಟು ಮೋದಿಯವರನ್ನ ಗೆಲ್ಲಿಸಿ ದೇಶದ ಬಗ್ಗೆ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಇನ್ನೂ ಕೂಡ ತುಂಬಾ ಜನರು ಇರುವಂತದ್ದು. ಸರ್ ಮುಂದಕ್ಕೆ ಬನ್ನಿ. ಈಗ ಏನ್ ಅನ್ಸುತ್ತೆ ನಿಮ್ಗೆ? ಇಬ್ಬರು ಈಗ ಅಭ್ಯರ್ಥಿಗಳು ಪ್ರಮುಖವಾಗಿರುವಂತದ್ದು JDS ಮತ್ತು ಬಿಜೆಪಿ, ದೇವೇಗೌಡರು ಮತ್ತು GS ಬಸವರಾಜು. ನಿಮ್ಮ ಅಭಿಪ್ರಾಯ ಹೇಗೆ? ಯಾರಿಗೆ ಮತ ಹಾಕುವಂತದ್ದು? ನೀವು ತುಮಕೂರಿನ ಜನ ಬಿಜೆಪಿ ಬಸವರಾಜ್ ಆಗಿರೋದ್ರಿಂದ ಅವ್ರಿಗೆ ಮತ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ. ದೇವೇಗೌಡರು ಏನಕ್ಕೆ ಬೇಡ ಅಂತ? ಸರ್, ದೇವೇಗೌಡರು ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡಿದ್ದಾರೆ ಸರ್. ನೀರಿಂದು ಬಹಳ ತೊಂದರೆ ಮಾಡಿದ್ದಾರೆ ಸರ್. ಇದರಿಂದ ನಾವು ಅವ್ರನ್ನ ಇದು ಮಾಡ್ತಿಲ್ಲ ಸರ್. ಓಕೆ, ಹಾಗೇನೆ ಈಗ ನನ್ನ ಬಲಗಡೆ ಕೂಡ ತುಂಬಾ ಜನರು ಇರುವಂತದ್ದು. ಹೇಳಿ ಇವ್ರೆ, ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಬಿಜೆಪಿಗೆ ಮತ ಹಾಕ್ಬೇಕು ಅಂತಿದ್ದೀವಿ. ನಮಗೆ ನೀರಿನ ಸಮಸ್ಯೆ ಭಾಳ ಐತೆ. ಬರ್ತಾ ನ್ಯಾಯ ಮಾಡ್ಕೊಂಡು ಬರ್ತಲೇ ಇದ್ದಾರೆ ಅವಾಗಿಂದ. ಈಗ ಬಂದರು ಅದೇ ಕೆಲಸ ಮಾಡ್ತಾರೆ ಅನ್ನೋದು
ನಾವು ಇದು ಮಾಡ್ತೀವಿ. ಕೇವಲ ನೀರಿನ ಸಮಸ್ಯೆ ಒಂದು ಮಾತ್ರ ಇಟ್ಕೊಂಡು ಏನೋ ಜನರು ಬಿಜೆಪಿಗೆ ಮತ ಹಾಕಬೇಕು ಅಂತ ಹೇಳ್ತಾರೆ. ಬನ್ನಿ ಹಾಗಾದ್ರೆ ಇಲ್ಲೂ ಕೂಡ ಒಂದಿಷ್ಟು ಜನರು ಇರುವಂತದ್ದು. ಹೇಳಿ ಇವ್ರೆ, ಈಗ ದೇವೇಗೌಡರು ಮತ್ತೆ GS ಬಸವರಾಜ್ ಇಬ್ರು ಇರುವಂತದ್ದು, ನಿಮ್ಗೆ ಯಾರು ಸೂಕ್ತ ಅನ್ಸುತ್ತೆ ಇಲ್ಲಿ ಅಭ್ಯರ್ಥಿ? ನಮಗಂದ್ರೆ ದೇವೇಗೌಡರು ಒಳ್ಳೆಯವರು. ಅವರು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಆಗಿ ಅವರು ಭಾರಿ ಇದು ನಡೆಸರು. ಓಕೆ, ಇವಿಷ್ಟು ಇಲ್ಲಿಯ ಜನರ ಮಾತು. ಅಂದ್ರೆ ದೇವೇಗೌಡರಿಗೆ ನೀರಿನ ವಿಚಾರದಲ್ಲಿ, ಹೇಮಾವತಿ ನೀರಿನ ವಿಚಾರ ದೇವೇಗೌಡರು ತೊಂದರೆ ಮಾಡ್ತಾ ಇರುವಂತದ್ದು ಎನ್ನುವಂಥದ್ದು. ಹಾಗಾಗಿ ದೇವೇಗೌಡರ ಕಡೆ ಹೆಚ್ಚಿನ ಒಲವು ಮತದಾರದ್ದು ಇಲ್ಲ ಅನ್ನುವಂಥದ್ದು. ಅರವಿಂದ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ನರಸಿಂಹಮೂರ್ತಿ ತಮಗೂ ಕೂಡ ಧನ್ಯವಾದ. ನೋಡೋಣ ಈ ರೀತಿ ಹೇಮಾವತಿ ನದಿ ನೀರನ್ನ ತುಮಕೂರಿಗೆ ದೇವೇಗೌಡರು ಬಿಟ್ಟಿಲ್ಲ ಅಂತಕ್ಕಂಥ ಫ್ಯಾಕ್ಟರ್ ಮತ್ತು ದೇವೇಗೌಡರು ತುಮಕೂರು ಜಿಲ್ಲೆಯವರಲ್ಲ ಅಂತಕ್ಕಂಥ ಫ್ಯಾಕ್ಟರ್ ಅವರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡೋಣ. ಇನ್ನು ಹಾಸನಕ್ಕೆ ಹೋಗಬೇಕು, ಮಾರುತಿಯಿಂದ ನಾನು ಹೆಚ್ಚಿನ ಮಾಹಿತಿನ ಪಡ್ಕೊಳ್ತೀನಿ. ಬಟ್ ಒಂದು ಪುಟ್ಟ ಬ್ರೇಕ್ ತಗೋಬೇಕು ಮಾರುತಿ. ಅದಾದ ನಂತರ ಹಾಸನ ಜಿಲ್ಲೆಯ ಗ್ರೌಂಡ್ ರಿಪೋರ್ಟ್ ಅನ್ನು ನೋಡೋಣ ಆಫ್ಟರ್ ಶಾರ್ಟ್ ಬ್ರೇಕ್.